ಯಾವಾಗ ಈ ಪೊದೆ ಇಷ್ಟೊಂದು ಉರಿತಾ ಇದೆಯಲ್ಲ, ಈ ಎತ್ತರವಾದ ಜಾಗದಲ್ಲಿ ಎಲ್ಲಿಂದ ಬಂತು ಈ ಬೆಂಕಿ? ಈ ಪೊದೆ ಹೀಗೆ ಉರಿತಾ ಇದೆಯಲ್ಲ, ಉರಿತಾನೇ ಇದೆ, ಆದರೆ ಪೊದೆ ಮುಗಿತಾ ಇಲ್ಲ. ಓಡಿದ, ಎತ್ತು ಬಿದ್ದು ಓಡಿದ, ಗುಡ್ಡಗಳೆಲ್ಲ ಹತ್ತಿ ಓಡಿದ, ಕಲ್ಲುಗಳಲ್ಲಿ ಬಿದ್ದು ಓಡಿದ, ಓಡಿದ ಓಡಿದ. ಬೆಟ್ಟದ ಮೇಲೆ ಹೋದಾಗ ಆ ಉರಿಯುವ ಪೊದೆಯನ್ನ ನೋಡಿದ ಮೋಶೆಗೆ ಆಶ್ಚರ್ಯ ಕಾದಿತ್ತು. ಅದು ದೊಡ್ಡ ಮರ ಅಲ್ಲ, ದೊಡ್ಡ ದೊಡ್ಡ ರಂಬೆಗಳನ್ನು ಹೊಂದಿರುವ ಮರ ಅಲ್ಲ, ಸಾಧಾರಣವಾದ ಪೊಳ್ಳು ಪೊದೆ, ಕಾಡು ಕಳ್ಳಿಯ ಪೊದೆ. ನಾವು ಹುಲ್ಲನ್ನು ಹಚ್ಚಿದಾಗ ಒಂದು 5 ನಿಮಿಷದಲ್ಲಿ ಭಸ್ಮ ಆಗಿರುತ್ತೆ, ಅಂತ ಒಂದು ಪೊದೆ ಅದು. ಅದನ್ನು ದಹಿಸುವ ಉರಿತಾನೇ ಇತ್ತು. ಉರಿತಾ ಉರಿತಾ ಅದು ಮುಗಿತಾ ಇಲ್ಲ. ಆ ಪ್ರಸನ್ನತೆಯಲ್ಲಿ ದೇವರು ಮೋಶೆಗೆ ಹೇಳಿದರು, ಮೋಶೆ, ಮೋಸೆಸ್, ನೀನು ನಿಂತಿರುವ ಸ್ಥಳ ಪರಿಶುದ್ಧವಾದದ್ದು. ನಿನ್ನ ಪಾದರಕ್ಷೆಗಳನ್ನು ಬಿಚ್ಚು. ರಿಮೂವ್ ಯುವರ್ ಸ್ಯಾಂಡಲ್ಸ್. ನಿನ್ನ ಪಾದರಕ್ಷೆಗಳನ್ನು ಬಿಚ್ಚು. ಮೋಶೆ ಬಿಚ್ಚಿದ. ದೈವ ಪ್ರಸನ್ನತೆ ಆತನನ್ನು ತುಂಬಿಕೊಂಡಿತು. ಅವನ ಹೃದಯ ದೇವರ ಪ್ರೀತಿಯಿಂದ ಕುದಿಯುತ್ತಿತ್ತು. His heart was falling with love of God. ದೈವ ಪ್ರೀತಿಯಿಂದ ಆತನ ಹೃದಯವು ಕುದಿಯುತ್ತಿತ್ತು. ಆಗ ಮೋಶೆ ಹೇಳ್ತಾರೆ, ದೇವರೇ, ನಿಮ್ಮನ್ನ ಒಂದು ಸಲ ನಾನು ನೋಡಬೇಕು. I just want to see you once. ஆண்டவரே, ஒரு முறை உங்களை பார்க்க வேண்டும், முகத்தை காண வேண்டும். ಒಂದು ಸಲ ನಿಮ್ಮನ್ನು ನೋಡಬೇಕು ದೇವರೇ. ನಿಮ್ಮ ಪ್ರಸನ್ನತೆ ಇಷ್ಟು ಅದ್ಭುತವಾಗಿದೆಯಲ್ಲ, ನಿಮ್ಮ ಪ್ರಸನ್ನತೆಯಲ್ಲಿ ನಿಲ್ಲಬೇಕಾದ್ರೆ ನನ್ನ ಹೃದಯ ಪ್ರೀತಿಯಿಂದ ಕುದಿತಾ ಇದೆಯಲ್ಲ, ನನ್ನ ದೇಹವಿಡೀ ನಿನ್ನ ಪ್ರಸನ್ನತೆ ಆವರಿಸಿಕೊಂಡಿದೆಯಲ್ಲ, ಇಂಥ ದೇವರನ್ನ ಒಂದು ಸಲ ನಾನು ನೋಡಬೇಕು. I just want to see one. ನೋಡಿ, ಆ ಮುಖத்தை ஒரு முறை நான் பார்க்க வேண்டும். ದೇವರು ಹೇಳ್ತಾರೆ, ಆಗುವುದಿಲ್ಲ. ನಾವು ಪರಿಶುದ್ಧರು, ಪರಮೋನ್ನತನು. ನನ್ನ ಪರಿಶುದ್ಧತೆಯಲ್ಲಿ ಯಾರೂ ನಿಲ್ಲಿಕ್ಕಾಗೋದಿಲ್ಲ. ಮೋಶೆ, ನೀನು ಸುಟ್ಟೋಗ್ಬಿಡ್ತೀಯ. ಯು ಕೆನಾಟ್ ಬೇರ್ ಮೈ ಪ್ರೆಸೆನ್ಸ್. ನನ್ನ ಪ್ರಸನ್ನತೆಯನ್ನು ಕಳ್ಕೊಳ್ಳಿಕ್ಕೆ ಆಗುವುದಿಲ್ಲ ನಿನಗೆ. ಹೋಗು, ಕಲ್ಲಿನ ಹೊತ್ತು, ಆ ಕಲ್ಲಿನ ಮರೆಯ ಸಂಧಿಯಿಂದ ನನ್ನ ಹಿಂದುಗಡೆ ನೋಡು, ನಾನು ಹೋಗ್ತೇನೆ. ನನ್ನ ಮಹಿಮೆ ಹಾದು ಹೋಗುತ್ತೆ. ಆ ಮಹಿಮೆಯನ್ನ ಸ್ವಲ್ಪ ನೋಡುವಂತೆ. ಮೋಶೆ ಓಡಿದ, ಕಲ್ಲಿನ ಹಿಂದೆ ಔಸ್ಕೊಂಡ, ದೇವರ ಮಹಿಮೆಯನ್ನು ನೋಡಲಿಕ್ಕೆ ಔಸ್ಕೊಂಡಿದ್ದಾನೆ. ಜೀವನ ಹಾದು ಹೋಗಬೇಕಾದ್ರೆ ಆ ಮಹಿಮೆಯಿಂದ ತನ್ನ ಕಣ್ಣುಗಳಿಂದ ನೋಡಲು ಸಾಧ್ಯವಾಗಲಿಲ್ಲ. ಆ ಪ್ರಸನ್ನತೆ ಅಷ್ಟು ಪರಿಪೂರ್ಣವಾಗಿದೆ. ಯೆಶಾಯ ಪ್ರವಾದಿ 6ನೇ ಅಧ್ಯಾಯ, ಯೆಶಾಯ ಪ್ರವಾದಿ ಗ್ರಂಥದಲ್ಲಿ ಯೆಶಾಯ ಪ್ರವಾದಿ ಸ್ವರ್ಗಕ್ಕೆ ಎತ್ತಲ್ಪಟ್ಟಿದ್ದಾನೆ. ದರ್ಶನದಲ್ಲಿ ಆತನೊಂದು ದರ್ಶನವನ್ನು ನೋಡಿದ. ಆ ದರ್ಶನದಲ್ಲಿ ಸಿಂಹಾಸನದಲ್ಲಿ ಸರ್ವೇಶ್ವರ ದೇವರನ್ನು ನೋಡುತ್ತಾನೆ. ದೇವರ ಪ್ರಸನ್ನತೆಯಲ್ಲಿ ದೇವರು ಇರುವುದನ್ನು ನೋಡುತ್ತಾನೆ. ಅವನ ಮುಂದೆ ದೇವದೂತರುಗಳು, ಸರಾಫಿಮ್ ದೇವದೂತರುಗಳು. ಆಗ ಮೋಶೆ ಹೇಳ್ತಾನೆ, ಪರಿಶುದ್ಧರು, ಪರಿಶುದ್ಧರು, ಸೇನಾಧೀಶ್ವರಾದ ಪ್ರಭುವು ಪರಿಶುದ್ಧರು. ಪ್ರೈಸ್ ದಿ ಲಾರ್ಡ್. ಕರವಿರುವ ಒಂದು ಸಲ ಪ್ರೈಸ್ ದಿ ಲಾರ್ಡ್. ಸ್ವರವಿರುವ ಒಂದು ಸಲ ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೈವ ಪ್ರಸನ್ನತೆಯಲ್ಲಿ ಮೋಶೆ, ಯೆಶಾಯ ಹೇಳ್ತಾನೆ, ಪರಿಶುದ್ಧರು, ಪರಿಶುದ್ಧರು, ಸೇನಾಧೀಶ್ವರಾದ ಪ್ರಭು ಪರಿಶುದ್ಧರು. ಇದನ್ನು ಎಲ್ಲಿ ಕೇಳ್ತೇವೆ ನಾವು? ಯೆಶಾಯ ಪ್ರವಾದಿನ ಬಿಟ್ಟು ಪ್ರತಿ ಬಲಿಪೂಜೆಯಲ್ಲಿ ಕೇಳ್ತೇವೆ. ಪ್ರತಿ ಬಲಿಪೂಜೆಯಲ್ಲಿ ಸಾಧಾರಣವಾದ ರೊಟ್ಟಿ ರಸವನ್ನ ಗುರುಗಳು ತಮ್ಮ ಕರಗಳಿಂದ, ಅಭಿಷಿಕ್ತವಾದ ಕರಗಳಿಂದ ಪ್ರತಿಷ್ಠಾಪನೆಯ ಪ್ರಾರ್ಥನೆಯನ್ನು ಮಾಡುವುದಕ್ಕೆ ಮುಂಚೆ ಇಡೀ ಭಕ್ತ ಸಮೂಹ ಒಟ್ಟಾಗಿ ಸೇರಿ ಮೋಶೆ ನೋಡಿದ ಅದೇ, ಯೆಶಾಯ ಪ್ರವಾದಿ ನೋಡಿದ ಅದೇ ದೇವರನ್ನು ನಾವು ಹಾಡ್ತೇವೆ. ಪರಿಶುದ್ಧರು, ಪರಿಶುದ್ಧರು, ಸೇನೆಗಳ ದೇವರ ಪ್ರಭು ಪರಿಶುದ್ಧರು.
ಮಹಿಮೆಯಿಂದ ತುಂಬಿದೆ. ಮಹೋನ್ನತದಲ್ಲಿ ದೇವರಿಗೆ ಹೋಸಾನ. ಹೋಸಾನ ಎಲ್ಲಿ ಆಡಿತು? ಯೇಸು ಸ್ವಾಮಿ ಕತ್ತೆಯ ಮೇಲೆ ಕುಳಿತು ಜೆರುಸಲೇಮಿಗೆ ಒಳಗೆ ಬಂದಾಗ ಅವರನ್ನು ಕೊಂಡೊಯ್ದು ವಧಸ್ಥಾನಕ್ಕೆ ಕೊಲ್ಲುವುದಕ್ಕೆ ಮುಂಚಿತವಾಗಿ ಯೇಸುವನ್ನು ನೋಡಿ ಇಸ್ರಾಯೇಲ್ ಜನರು ಹಾಡಿದರು, ಹೋಸಾನ ಹೋಸಾನ. ಅಂದರೆ ಯೆಶಾಯ ನೋಡಿದಂತ ಅದೇ ಪರಿಶುದ್ಧರಾದ ಸರ್ವಶಕ್ತ ದೇವರು ಈಗ ಕತ್ತೆಯ ಮೇಲೆ ಹೋಸಾನ ಆಡಿಸಿಕೊಳ್ಳುತ್ತಾ ಬರ್ತಿದ್ದಾರೆ. ಅದೇ ದೇವರು ನಿಮ್ಮ ಕೈಗಳಲ್ಲಿ ನನ್ನ ಕೈಗಳಲ್ಲಿ ಪ್ರತಿ ಬಲಿ ಮುಗಿಸಿ ಬರ್ತಾ ಇದ್ದಾರೆ. ಸಲ ನಿಮ್ಮ ಕೈಯನ್ನು ಮುಟ್ಟಿಟ್ಕೊಳ್ಳಿ. ಈ ಕೈ ಯೇಸುವನ್ನು ಸ್ವೀಕರಿಸಿದ ಕೈ. ಮುಟ್ಟಿಡಿ, ನಾಚಿಕೆ ಬೇಡ. ನಿಮ್ಮ ಕೈ ಪಕ್ಕದಲ್ಲೇ ಇರೋದಲ್ಲ, ನಿಮ್ಮ ಕೈಯನ್ನು ಈ ಕರಗಳಿಂದ ಯೇಸುವನ್ನು ಪಡೆದಿದ್ದೀರಾ. ಈ ಕರ ಆಶೀರ್ವದಿಸಲ್ಪಟ್ಟ ಕರ. ಸಾವಿರಾರು ಪ್ರವಾದಿಗಳು ಈ ದೇವರನ್ನು ನೋಡಲಿಕ್ಕೆ ಆತುರಪಟ್ಟು, ಯೆರೆಮೀಯ ಪ್ರವಾದಿ, ಯೆಶಾಯ ಪ್ರವಾದಿ, ಎಷ್ಟೊಂದು ಪ್ರವಾದಿಗಳು ಒಂದು ಸಲ ಈ ದೇವರನ್ನು ನೋಡಬೇಕು ಅಂತೇಳಿ ಅವರಿಗೆ ಯಾಕೆ ಈ ಭಾಗ್ಯ ಸಿಗಲಿಲ್ಲ. None of them got this opportunity. ஆண்டவரை பார்க்கும் கிருபை அவர்களுக்கு கிடைக்கவில்லை. எனக்கும் உங்களுக்கும் கிடைத்துவிட்டது. ಇದಕ್ಕಾಗಿ ನಾವು ದುಡಿಲಿಲ್ಲ, ಆದರೆ ಉದಾರವಾಗಿ ದೇವರು ತಮ್ಮ ಅಪರಿಮಿತ ಪ್ರೀತಿಯಿಂದ ಕರುಣೆಯಿಂದ ನಮಗಾಗಿ ತಮ್ಮನ್ನು ನೀಡ್ತಾ ಇದ್ದಾರೆ. ಈ ದೇವರಿಗೆ ಏನು ಕೊಡ್ಬೋದು? ನಾವು ಏನು ಬೇಕು ದೇವರಿಗೆ? ನಮ್ಮ ಪ್ರೀತಿ ಮಾತ್ರ. He just wants us to tell, oh Lord, I love you. என் ஆண்டவரை நான் உன்னை மிகவும் அன்பு செய்கிறேன். ನನ್ನ ದೇವರೇ, ನಿಮ್ಮನ್ನು ನಾನು ಪ್ರೀತಿಸುತ್ತೇನೆ. ನನ್ನ ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಮನಸ್ಸಿನಿಂದ ನಿಮ್ಮನ್ನು ಪ್ರೀತಿಸುತ್ತೇನೆ. ನಿಮಗಾಗಿ ಜೀವಿಸುತ್ತೇನೆ. ದಿಸ್ ಮಚ್ ಯು ವಾಂಟ್ಸ್. ಅವರಿಗೆ ಇಷ್ಟು ಮಾತ್ರ ಬೇಕು. ಅದು ನಮ್ಮಲ್ಲಿ ಕೆಲವರಿಗೆ ಬೇಸರ. ದೇವರ ಸ್ತುತಿ ಮಾಡಲಿಕ್ಕೆ ಬಾಯಿ ಬರಲ್ಲ. ಕೈ ಎತ್ತಬೇಕಾದ್ರೆ ನಾಚಿಕೆ, ಚಪ್ಪಾಳೆ ಹೊಡಿಬೇಕಾದ್ರೆ ಒಂಥರ ಮುಜುಗರ. ಯೇಸು ಸ್ವಾಮಿ ಯಹೂದ್ಯರ ಪದ್ಧತಿಯಲ್ಲಿ ಯಾವತ್ತೂ ಸುಮ್ಮನೆ ಪ್ರಾರ್ಥನೆ ಮಾಡಿಲ್ಲ. ಅವರು ಏನು ಮಾಡಿದ್ರು? ಚಪ್ಪಾಳೆ ಚಂದರಿಗಳನ್ನ ಹೊಡ್ಕೊಂಡು ಕುಡ್ಕೊಂಡೇ ಪ್ರಯಾಣ ಮಾಡಿದ್ರು. ಯೇಸು ಸ್ವಾಮಿ ಒಲಿಯು ಗುಡ್ಡಕ್ಕೆ, ತಮ್ಮ ಕೊನೆಯ ದಿನ ಒಲಿಯು ಗುಡ್ಡದಲ್ಲಿ ರಾತ್ರಿ ಕಳೀಲಿಕ್ಕೆ ಹೋಗ್ತಾರೆ. ಆಗ ದೇವರ ವಾಕ್ಯ ಹೇಳುತ್ತೆ, ಅವರು ಕೀರ್ತನೆಗಳನ್ನು ಹಾಡುತ್ತಾ ದೇವರನ್ನ ಸ್ತುತಿಸುತ್ತಾ ಹೋದರು. ಅವರ ಸಾಯುವ ಸಮಯ ಅವರಿಗೆ ಗೊತ್ತಿತ್ತು. ಆ ರಾತ್ರಿ ಕಡೆಯ ರಾತ್ರಿ ಗೆತ್ಸೆಮನೆ ತೋಟದಲ್ಲಿ ಅಂತ. ಆ ತೋಟಕ್ಕೆ ಹೋಗ್ಬೇಕಾದ್ರೆ ಯೇಸು ಕೀರ್ತನೆಗಳನ್ನು ಹಾಡುತ್ತಾ ದೇವರನ್ನ ಸ್ತುತಿಸುತ್ತಾ ಹೋದರು. ಇಂಥ ದೈವ ಪ್ರಸನ್ನತೆಯಲ್ಲಿ ಏನು ಕೇಳಲು ಬೇಕಾಗಿಲ್ಲ, ಏನು ಹೇಳಲು ಬೇಕಾಗಿಲ್ಲ. ಬರೀ ಅವರನ್ನು ಸ್ತುತಿ ಮಾಡಿದರೆ ಸಾಕು. ಕತ್ತುಗಳು, ಬಂಧನಗಳು ಮುರಿದು ಹೋಗುತ್ತವೆ. ರೋಗಗಳು ಎದ್ದು ಓಡಿ ಹೋಗುತ್ತದೆ. ಯಾಕೆಂದರೆ ಯಾವ ದುರಾತ್ಮಗಳಿಗೂ, ಯಾವ ಪೀಡ ಪಿಶಾಚಿಗಳಿಗೂ, ಸಾಲದ ಬಾಧೆಗಳಿಗೂ, ಆರ್ಥಿಕ ಇಕ್ಕಟ್ಟು ಬಿಕ್ಕಟ್ಟಿಗಳಿಗೂ, ಮಾನಸಿಕ ಖಿನ್ನತೆಗಳಿಗೂ, ಶಾರೀರಿಕ ದೌರ್ಬಲ್ಯಕ್ಕೂ ಯೇಸುವಿನ ಮುಂದೆ ನಿಲ್ಲುವ ಅಧಿಕಾರವಿಲ್ಲ. Because Jesus has already won the war. ಯೇಸು ಸಾವನ್ನ ಈಗಾಗಲೇ ಜಯಿಸಿದ್ದಾರೆ. ಅವರು ಮೃತ್ಯುಂಜಯ ದೇವರಾಗಿದ್ದಾರೆ. ಹೌದಿಲ್ಲ? ಯೇಸು ಸಾವನ್ನ ಜಯಿಸಿದಾರಲ್ಲ, ಅವರು ಮೃತ್ಯುಂಜಯ ದೇವರಿದ್ದಾರೆ. ಇದುವರೆಗೆ ನಮ್ಮನ್ನು ಮುನ್ನಡೆಸಿದ ದೇವರು ಅವರು ತಾನೆ. ಇನ್ನು ಮೇಲೂ ನಮ್ಮನ್ನು ಮುನ್ನಡೆಸುವುದು ಅವರು ತಾನೆ. ಅವರಿರಬೇಕಾದ್ರೆ ಭಯ ಹೇಗೆ? ಬನ್ನಿ, ದೇವರ ಸಾನ್ನಿಧ್ಯದಲ್ಲಿ ಎದ್ದು ನಿಲ್ಲುವ. ಆಗದೇ ಇರೋರು ಕೂಡ ಎದ್ದು ಮೇಲೆ ದೇವರ ಮುಂದೆ ಎಲ್ಲಿ ಎಲ್ಲರೂ ದೇವರ ಸಾನ್ನಿಧ್ಯದಲ್ಲಿ ಎದ್ದು ನಿಲ್ಲುವ. ನಿಮ್ಮ ಕೈಗಳಲ್ಲಿ, ತೋಳುಗಳಲ್ಲಿ ಎಷ್ಟು ಶಕ್ತಿ ಇದೆ ಅಷ್ಟನ್ನು ಹಾಕುವ. ದೇವರನ್ನ ನಾವು ಸ್ತುತಿಸ್ಬೇಕು. ಹೇಗೆ ಸ್ತುತಿಸ್ಬೇಕಂತ ಹೇಳಿದ್ರೆ, ಸ್ವರ್ಗದಲ್ಲಿರುವ ದೇವರ ಮಕ್ಕಳುಗಳಿಗೆ ನಾಚಿಕೆ ಆಗ್ತಿದೆ, ನಮಗಿಂತ ಜಾಸ್ತಿ ಸ್ತುತಿಸ್ತಾ ಇದ್ದಾರೆ ಇವರು ಅಂತ.
ದೇವರ ಸಾಲಿಗೆ ನಿಂತು ನಿಲ್ಲುವ ದೇವರ ಮಕ್ಕಳು ನಾವೆಲ್ಲ ಎಂದು ಹೇಳುತ್ತಾ ದೇವರನ್ನು ಪೂರ್ಣ ಆತ್ಮದಿಂದ ಪೂರ್ಣ ಶಕ್ತಿಯಿಂದ ಸ್ತುತಿಸುವ. ಒಂದು ವೇಳೆ ನಿಮಗೆ ಯಾರಿಗಾದರೂ ಶರೀರದ ಬಲಹೀನತೆಗಳು, ರೋಗ ರುಜಿನಗಳು ಇದ್ದರೆ ಅವುಗಳನ್ನು ಈ ಕ್ಷಣದಲ್ಲಿ ಸಮರ್ಪಿಸುತ್ತಾ ದೇವರ ಮುಂದೆ ಸ್ತುತಿಸಿರಿ. ಎಲ್ಲರೂ ಸಂತೋಷದಿಂದ Hallelujah, hallelujah, hallelujah.
ನಿಮ್ಮೆಲ್ಲರ ಕೈಗಳನ್ನು ಪರಮಪ್ರಸಾದ ಮುಂದೆ ಚಾಚಿ ನಿಮ್ಮೆಲ್ಲರ ಕೋರಿಕೆಗಳೇನಿದೆ ಅವುಗಳನ್ನು ನೆನೆಸಿಕೊಳ್ಳುವ ಕ್ಷಣ. ನಿಮ್ಮ ಪ್ರಾರ್ಥನೆಗಳು, ನಿಮ್ಮ ಅವಶ್ಯಕತೆಗಳು, ನಿಮ್ಮ ಕುಟುಂಬದವರ ಬಂಧು ಮಿತ್ರರು, ರೋಗಿಗಳು, ಇಲ್ಲ ಒಂದು ವೇಳೆ ನಿಮ್ಮ ಶರೀರದಲ್ಲಿ ರೋಗವಿದ್ದರೆ ಆ ರೋಗವನ್ನು ನಿಮ್ಮ ಕರೆಗಳಲ್ಲಿ ಇಟ್ಟು ಪ್ರಾರ್ಥಿಸಿರಿ. ವಿಶ್ವಾಸದಿಂದ ಕೇಳುವ ಯಾವ ಪ್ರಾರ್ಥನೆಯೂ ನಿರಾಕರಿಸಲ್ಪಡುವುದಿಲ್ಲ. ಬೆತ್ಸಾಯಿದ ಕೊಳದ ಬಳಿ ಒಬ್ಬ ವ್ಯಕ್ತಿ 38 ವರ್ಷಗಳಿಂದ ಪಾರ್ಶ್ವವಾಯು ರೋಗಿಯಾಗಿ ಮಲಗಿದ್ದ. 38 ವರ್ಷಗಳು ಆತ ಕಾಯ್ತಾ ಇದ್ದ. ಅವನಿಗೆ ಸೌಖ್ಯ ಬೇಕು ಅಂತೇಳಿ ಅವನು ಯಾವತ್ತೂ ಯೇಸುವನ್ನ ಕೇಳಿಲ್ಲ. ಯೇಸು ಹತ್ರ ಹುಡ್ಕೊಂಡು ಹೋಗ್ಲಿಲ್ಲ, ಯಾಕೆ ನಡೆಯಕ್ಕಾಗಲಿಲ್ಲ. ಆ ಕೊಳದ ಬಳಿ 38 ವರ್ಷಗಳಿಂದ ಬಿದ್ದಿದ್ದಾನೆ. ಆದರೆ ಅವನ ಮನದಲ್ಲಿ ಸೌಖ್ಯ ಆಗಬೇಕು ಅಂತೇಳಿ ಅವನಿಗೆ ಆಸೆ, ಬಿಡುಗಡೆ ಬೇಕು ಅಂತೇಳಿ ಅವನಿಗೆ ಆಸೆ ಇತ್ತು. ಯೇಸು ಅವನನ್ನು ಹುಡುಕಿಕೊಂಡು ಬಂದನು. ಯೇಸು ಅವನು ಮಲಗಿರುವ ಸ್ಥಳಕ್ಕೆ ಹುಡುಕಿ